ಮಾಡೋದೇ ಅವ್ರ ಪ್ಲಾನ್ ಆಗಿತ್ತು ಅಂತ. ನಿಮ್ಮ ಜೀವ ತೆಗೆದುಕೊಂಡು ಬಳ್ಳಾರಿಯಲ್ಲಿ ರಾಜಕೀಯ ಮಾಡುವಂಥದ್ದು ಯಾರಿಗಿದೆ? ಯಾರಿಗೆ ನಿಮ್ಮ ರಕ್ತ ಬೇಕಾಗಿದೆ? ನಿಮ್ಮ ವೈರಿ ಯಾರು ಬಳ್ಳಾರಿನಲ್ಲಿ? ನೋಡಿ, ಇವತ್ತಮ್ಮ ನಿಮಗೆ ಈ ಹಿಂದೆ ಒಂದು ದೊಡ್ಡ ರಾಜಕೀಯ ಕುಟುಂಬ ಇತ್ತು. ಅವ್ರ ಹೆಸರು ಹೇಳೋದಕ್ಕೆ ನಾನು ಇಷ್ಟಪಡಲ್ಲ. ಇವತ್ತು ಅವರು ಟೋಟಲ್ ಒಂದು ರಾಜಕೀಯ ಮುಗಿದೋಗ್ಬಿಟ್ಟು ಲೋ ಪ್ರೊಫೈಲಲ್ಲಿ ಸಣ್ಣ ಪುಟ್ಟದಾಗಿ ಇವತ್ತು ಅವರು ಬದಲಾಗಿದ್ದಾರೆ. ಆದರೆ ಬದಲಾಗದೆ ಹೋಗಿರುವಂಥದ್ದು ಈ ಕುಟುಂಬ. ಯಾರು? ನಾರಾ ಭರತ್ ರೆಡ್ಡಿ ಮತ್ತು ಅವರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವರು ತಾವು ಹೇಳಿದ್ರಲ್ಲ, ನಿಮ್ಮ ಪ್ರಾಣ ತಕ್ಕೊಂಡ್ಬಿಟ್ಟು ಅವ್ರಿಗೇನು ಲಾಭ ಆಗ್ಬೋದು ಅಂತೇಳಿ. ಅವ್ರಿಗೇನಾಗಿದೆ, ಜನಾರ್ದನ್ ರೆಡ್ಡಿ ಬಳ್ಳಾರಿ ನಗರಕ್ಕೆ ಸೀಮಿತ ಆಗಿರುವಂಥದ್ದಲ್ಲ. ಇಡೀ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ನನಗೇ ಆಗಿರುವಂಥ ಒಂದು ವಿಷಯದಲ್ಲಿ ಒಂದು ಕನಿಷ್ಠ ಒಂದು 15-20 ಮಂದಿ MLAಗಳು ನನ್ನ ಒಂದು ಇದರಲ್ಲಿ ಗೆಲ್ಲುವಂಥ ಒಂದು ಅವಕಾಶ ಇರುವಂಥ ಕ್ಷೇತ್ರಗಳಿದೆ. ಇವತ್ತಿಲ್ಲಿ ಪಕ್ಷ ಅನ್ನೋದು ಬಹಳ ಮುಖ್ಯ, ಪಕ್ಷದ ಕಾರ್ಯಕರ್ತರು ಅಷ್ಟೇ ಮುಖ್ಯ, ಅದರೊಟ್ಟಿಗೆ ಒಬ್ಬ ಲೀಡರ್ ಕೂಡ ಒಂದಿಷ್ಟು ಮುಖ್ಯನೇ. ಹಾಗಾಗಿ ಅವ್ರಿಗೇನಾಗಿದೆ, 28 ಚುನಾವಣೆಯಲ್ಲಿ ಇಡೀ ನಮ್ಮ ವ್ಯವಹಾರಗಳನ್ನ ಇಲ್ಲಿ ಹೊರಗಡೆ ತೆಗಿತಾರೆ ಅನ್ನೋ ಭಯದಲ್ಲಿ ಅವರಿಗೆ ಕೊನೆ ಹತ್ರ ಏನು, ಈ ಹಿಂದೆ ಕಾಂಗ್ರೆಸ್ ಪಕ್ಷ ನನ್ನ ಮೇಲೆ ಏನು ಮಾಡಿದೆ, 250 ಮಂದಿ ಗಣಿ ಮಾಲೀಕರಲ್ಲಿ ಒಬ್ಬ ಜನಾರ್ದನ್ ರೆಡ್ಡಿನೇ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅಂತೇಳಿ ರಾಜಕೀಯವಾಗಿ ನಾವು ಪ್ರಬಲರಾಗಿ ದಕ್ಷಿಣ ಭಾರತದಲ್ಲಿ ಮೊದಲ BJP ಸರ್ಕಾರ ಬರೋದಕ್ಕೆ ಇವ್ರ ಕಾರಣ ಅನ್ನೋವಂಥ ಕಾರಣಕ್ಕೆ ಅವತ್ತು ಸೋನಿಯಾ ಗಾಂಧಿ ಅವರು ಇಡೀ ಕರ್ನಾಟಕ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಕೂಡ ಹೋಗಿ ಅವ್ರನ್ನ ಹೇಗಾದರೂ ಮುಗಿಸ್ಲೇಬೇಕು ಅಂತೇಳಿ CBI ಮೂಲಕ ನನ್ನ ಬಂಧಿಸಿ ನನಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟರು, 4 ವರ್ಷ ಜೈಲಲ್ಲಿಟ್ಟು ಅನ್ನೋದನ್ನ ತಾವು ನೋಡಿದ್ದಾರೆ. ಅದರಿಂದ ಹೊರಗಡೆ ಬಂದ ಮೇಲೂ ಕೂಡ ಮತ್ತೆ ನಾನು ಮೆಟ್ಟಿ ನಿಂತು ಮತ್ತೆ ಸಾರ್ವಜನಿಕ ಬದುಕಲ್ಲಿ ಶಾಸಕನಾಗಿ ಮತ್ತೆ ಪಕ್ಷಕ್ಕೆ ಮರಳಿ ಬಂದು ಇವತ್ತು ಮತ್ತೆ ಸದೃಢವಾಗಿ ರಾಜಕೀಯದಲ್ಲಿ ನಾನೇನು ನಿರಂತರವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀನಿ. ಇನ್ನು ಇವ್ರನ್ನ ಏನೇ ಮಾಡಿದರೂ ಕೂಡ ಮಣಿಸ್ಲಿಕ್ಕೆ ಆಗಲಿಲ್ಲ. ಒಬ್ಬ ಮನುಷ್ಯನ 4 ವರ್ಷ ಜೈಲಲ್ಲಿ ಇಟ್ಟರೆ ಮಾನಸಿಕವಾಗಿ ಮನುಷ್ಯ ಕುಗ್ಗೋಗ್ಬಿಟ್ಟು ಅವನೇ ಫಿನಿಶ್ ಆಗಲಿ ಅಂತೇಳಿ 4 ವರ್ಷ ನನ್ನ ಮೇಲೆ ಪ್ರತಿ 6 ತಿಂಗಳಿಗೊಂದ್ಸಲ ಒಂದು ಕೇಸ್, ಬೇಲ್ಗೆ ಅಪ್ಲೈ ಮಾಡಿದರೆ ಒಂದು ಕೇಸ್, ಬೇಲ್ಗೆ ಅಪ್ಲೈ ಮಾಡಿದರೆ ಒಂದು ಕೇಸ್, ಈ ರೀತಿ ಮಾಡಿದರೂ ಕೂಡ ಈ ಮನುಷ್ಯನ ಏನೂ ಮಾಡಲಿಕ್ಕಾಗಲಿಲ್ಲ. ಕೊನೆಯ ಹೆಸರು ಅಂದರೆ ನೋಡಿ, ಇವಾಗ DK ಶಿವಕುಮಾರ್ ಅವರು, ಇವನು ನಾರಾ ಭರತ್ ರೆಡ್ಡಿ ಕ್ರಿಮಿನಲು, ಅವ್ರ ಅಪ್ಪ ಕ್ರಿಮಿನಲ್, ಅದು ಬಿಟ್ಬಿಡೋಣ ನಾವು. ಅವ್ರ ಬಗ್ಗೆ ಬಳ್ಳಾರಿ ಜಿಲ್ಲೆ ಜನರಿಗೆ ಗೊತ್ತಿದೆ, ತಾವು ಸಾರ್ವಜನಿಕರಲ್ಲಿ ಹೋದರೆ ಪಬ್ಲಿಕ್ಕೇ ಹೇಳ್ತಾರೆ ನಿಮಗೆ. ಆದರೆ DK ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರೂ ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಅವ್ರು ಮಾತಾಡಿದ ಮಾತುಗಳೇನು, ಅಮೆರಿಕದಿಂದ ಸೆಕ್ಯೂರಿಟಿ ತೊಗೊಂಡು ಬರಲಿ, ಚೈನಾದಿಂದ ಸೆಕ್ಯೂರಿಟಿ ತೊಗೊಂಡು ಬಂದರೆ ಕಾನೂನು ಪ್ರಕಾರ ಒಬ್ಬ ಉಪಮುಖ್ಯಮಂತ್ರಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು, ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು ಈ ಮಾತನ್ನು ಅವರು ಮಾತಾಡ್ತಾರೆ ಅಂತಂದರೆ ಅರ್ಥ ಏನಿದೆ? ಜೊತೆಗೆ ಮತ್ತೆ ಬಳ್ಳಾರಿಗೆ ಬಂದು ಜನಾರ್ದನ್ ರೆಡ್ಡಿಗೆ ಆ್ಯಕ್ಷನ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಬಿದ್ದಿದ್ದೇನಾ, ಇಲ್ಲಿ ಬಿದ್ದಿದ್ದೇನಾ, ಎಲ್ಲಿ ಬಿದ್ದಿದೆ ಅಂದರೆ ಅದರ ಅರ್ಥ ಏನು? ಇಲ್ಲಿ ಬಿದ್ದರೆ ಮನುಷ್ಯ ಪ್ರಾಣ ಕಳ್ಕೊಳ್ಳೋದಿಲ್ಲಮ್ಮ. ಅಂದರೆ ಈ ರಾಜ್ಯದ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಆಗೋ ಒಬ್ಬ ವ್ಯಕ್ತಿನೇ ಈ ರೀತಿ ಒಬ್ಬ ಕ್ರಿಮಿನಲ್ ಶಾಸಕನ ಬೆನ್ನಿಂದಿಗೆ ನಿಂತು ಮಾತಾಡಿದರೆ ಪೊಲೀಸರಿನ ಇನ್ವೆಸ್ಟಿಗೇಷನ್ ಹೇಗೆ ಮಾಡ್ತಾರೆ? ಹಾಗಾಗಿ ಪ್ರಾಣ ತಕ್ಕೊಳ್ಳುವಂಥ ಒಂದು ವಿಷಯದಲ್ಲಿ ನಾರಾ ಭರತ್ ರೆಡ್ಡಿ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಇವತ್ತು DK ಶಿವಕುಮಾರ್ ಅವರು ಕೂಡ ಅದನ್ನೇ ಬಯಸಿದ್ರ. ಇಲ್ಲಿ ತಗಲಿದೆ ಅನ್ನುವಂಥದ್ದು. ಈ ರಾಜ್ಯವನ್ನು ಆಳುವಂಥ ಒಬ್ಬ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ. ಸೊ ಇಡೀ ಕಾಂಗ್ರೆಸ್ ಪಕ್ಷದ ಹುನ್ನಾರ ನನ್ನ ಮೇಲೆ ಮೊದಲ BJP ಸರ್ಕಾರ ಬಂದಾಗಲಿಂದ ಕೂಡ ಅವರು ಒಂದಲ್ಲ ಒಂದು ಕಾರಣಗಳಿಗೆ ನನಗೆ ಈ ರೀತಿ ಹಿಂಸೆಯನ್ನು ಕೊಟ್ಟು ಕೊನೆಗೆ ಇವನ್ನ ಏನು ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಇನ್ನು ಪ್ರಾಣನೇ ತೆಗಿಬೇಕನ್ನುವಂಥ ಒಂದು ಉದ್ದೇಶದಲ್ಲೇ ಬ್ಯಾನರ್ ಅನ್ನೋದು ಒಂದು ನೆಪ. ನೀವು ಹೇಳ್ತೀರಾ ಬಳ್ಳಾರಿ ಗಲಾಟೆನಲ್ಲಿ ನನ್ನನ್ನು ಹತ್ಯೆ ಮಾಡೋದೇ ಅವ್ರ ಪ್ಲಾನ್ ಆಗಿತ್ತು ಅಂತ. ನಿಮ್ಮ ಜೀವ ತೆಗೆದುಕೊಂಡು ಬಳ್ಳಾರಿಯಲ್ಲಿ ರಾಜಕೀಯ ಮಾಡುವಂಥದ್ದು ಯಾರಿಗಿದೆ? ಯಾರಿಗೆ ನಿಮ್ಮ ರಕ್ತ ಬೇಕಾಗಿದೆ? ನಿಮ್ಮ ವೈರಿ ಯಾರು ಬಳ್ಳಾರಿನಲ್ಲಿ? ನೋಡಿ, ಇವತ್ತಮ್ಮ ನಿಮಗೆ ಈ ಹಿಂದೆ ಒಂದು ದೊಡ್ಡ ರಾಜಕೀಯ ಕುಟುಂಬ ಇತ್ತು. ಅವ್ರ ಹೆಸರು ಹೇಳೋದಕ್ಕೆ ನಾನು ಇಷ್ಟಪಡಲ್ಲ. ಇವತ್ತು ಅವರು ಟೋಟಲ್ ಒಂದು ರಾಜಕೀಯ ಮುಗಿದೋಗ್ಬಿಟ್ಟು ಲೋ ಪ್ರೊಫೈಲಲ್ಲಿ ಸಣ್ಣ ಪುಟ್ಟದಾಗಿ ಇವತ್ತು ಅವರು ಬದಲಾಗಿದ್ದಾರೆ. ಆದರೆ ಬದಲಾಗದೆ ಹೋಗಿರುವಂಥದ್ದು ಈ ಕುಟುಂಬ. ಯಾರು? ನಾರಾ ಭರತ್ ರೆಡ್ಡಿ ಮತ್ತು ಅವರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವರು ತಾವು ಹೇಳಿದ್ರಲ್ಲ, ನಿಮ್ಮ ಪ್ರಾಣ ತಕ್ಕೊಂಡ್ಬಿಟ್ಟು ಅವ್ರಿಗೇನು ಲಾಭ ಆಗ್ಬೋದು ಅಂತೇಳಿ. ಅವ್ರಿಗೇನಾಗಿದೆ, ಜನಾರ್ದನ್ ರೆಡ್ಡಿ ಬಳ್ಳಾರಿ ನಗರಕ್ಕೆ
ಸೀಮಿತ ಆಗಿರುವಂಥದ್ದಲ್ಲ. ಇಡೀ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ನನಗೇ ಆಗಿರುವಂಥ ಒಂದು ವಿಷಯದಲ್ಲಿ ಒಂದು ಕನಿಷ್ಠ ಒಂದು 15-20 ಮಂದಿ MLAಗಳು ನನ್ನ ಒಂದು ಇದರಲ್ಲಿ ಗೆಲ್ಲುವಂಥ ಒಂದು ಅವಕಾಶ ಇರುವಂಥ ಕ್ಷೇತ್ರಗಳಿದೆ. ಇವತ್ತಿಲ್ಲಿ ಪಕ್ಷ ಅನ್ನೋದು ಬಹಳ ಮುಖ್ಯ, ಪಕ್ಷದ ಕಾರ್ಯಕರ್ತರು ಅಷ್ಟೇ ಮುಖ್ಯ, ಅದರೊಟ್ಟಿಗೆ ಒಬ್ಬ ಲೀಡರ್ ಕೂಡ ಒಂದಿಷ್ಟು ಮುಖ್ಯನೇ. ಹಾಗಾಗಿ ಅವ್ರಿಗೇನಾಗಿದೆ, 28 ಚುನಾವಣೆಯಲ್ಲಿ ಇಡೀ ನಮ್ಮ ವ್ಯವಹಾರಗಳನ್ನ ಇಲ್ಲಿ ಹೊರಗಡೆ ತೆಗಿತಾರೆ ಅನ್ನೋ ಭಯದಲ್ಲಿ ಅವರಿಗೆ ಕೊನೆ ಹೆಸರು ಏನು, ಈ ಹಿಂದೆ ಕಾಂಗ್ರೆಸ್ ಪಕ್ಷ ನನ್ನ ಮೇಲೆ ಏನು ಮಾಡಿದೆ, 250 ಮಂದಿ ಗಣಿ ಮಾಲೀಕರಲ್ಲಿ ಒಬ್ಬ ಜನಾರ್ದನ್ ರೆಡ್ಡಿನೇ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅಂತೇಳಿ ರಾಜಕೀಯವಾಗಿ ನಾವು ಪ್ರಬಲರಾಗಿ ದಕ್ಷಿಣ ಭಾರತದಲ್ಲಿ ಮೊದಲ BJP ಸರ್ಕಾರ ಬರೋದಕ್ಕೆ ಇವರು ಕಾರಣ ಅನ್ನುವಂಥ ಕಾರಣಕ್ಕೆ ಅವತ್ತು ಸೋನಿಯಾ ಗಾಂಧಿ ಅವರು ಇಡೀ ಕರ್ನಾಟಕ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಕೂಡ ಹೋಗಿ ಅವ್ರನ್ನ ಹೇಗಾದರೂ ಮುಗಿಸ್ಲೇಬೇಕು ಅಂತೇಳಿ CBI ಮೂಲಕ ನನ್ನ ಬಂಧಿಸಿ ನನಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟರು, 4 ವರ್ಷ ಜೈಲಲ್ಲಿಟ್ಟು ಅನ್ನೋದನ್ನ ತಾವು ನೋಡಿದ್ದಾರೆ. ಅದರಿಂದ ಹೊರಗಡೆ ಬಂದ ಮೇಲೂ ಕೂಡ ಮತ್ತೆ ನಾನು ಮೆಟ್ಟಿ ನಿಂತು ಮತ್ತೆ ಸಾರ್ವಜನಿಕ ಬದುಕಲ್ಲಿ ಶಾಸಕನಾಗಿ ಮತ್ತೆ ಪಕ್ಷಕ್ಕೆ ಮರಳಿ ಬಂದು ಇವತ್ತು ಮತ್ತೆ ಸದೃಢವಾಗಿ ರಾಜಕೀಯದಲ್ಲಿ ನಾನೇನು ನಿರಂತರವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀನಿ. ಇನ್ನು ಇವ್ರನ್ನ ಏನೇ ಮಾಡಿದರೂ ಕೂಡ ಮಣಿಸ್ಲಿಕ್ಕೆ ಆಗಲಿಲ್ಲ. ಒಬ್ಬ ಮನುಷ್ಯನ 4 ವರ್ಷ ಜೈಲಲ್ಲಿ ಇಟ್ಟರೆ ಮಾನಸಿಕವಾಗಿ ಮನುಷ್ಯ ಕುಗ್ಗೋಗ್ಬಿಟ್ಟು ಅವನೇ ಫಿನಿಶ್ ಆಗಲಿ ಅಂತೇಳಿ 4 ವರ್ಷ ನನ್ನ ಮೇಲೆ ಪ್ರತಿ 6 ತಿಂಗಳಿಗೊಂದ್ಸಲ ಒಂದು ಕೇಸ್, ಬೇಲ್ಗೆ ಅಪ್ಲೈ ಮಾಡಿದರೆ ಒಂದು ಕೇಸ್, ಬೇಲ್ಗೆ ಅಪ್ಲೈ ಮಾಡಿದರೆ ಒಂದು ಕೇಸ್, ಈ ರೀತಿ ಮಾಡಿದರೂ ಕೂಡ ಈ ಮನುಷ್ಯನ ಏನೂ ಮಾಡಲಿಕ್ಕಾಗಲಿಲ್ಲ. ಕೊನೆಯ ಅಸ್ತ್ರ ಅಂದರೆ ನೋಡಿ, ಇವಾಗ DK ಶಿವಕುಮಾರ್ ಅವರು, ಇವನು ನಾರಾ ಭರತ್ ರೆಡ್ಡಿ ಕ್ರಿಮಿನಲು, ಅವ್ರ ಅಪ್ಪ ಕ್ರಿಮಿನಲ್, ಅದು ಬಿಟ್ಬಿಡೋಣ ನಾವು. ಅವ್ರ ಬಗ್ಗೆ ಬಳ್ಳಾರಿ ಜಿಲ್ಲೆ ಜನರಿಗೆ ಗೊತ್ತಿದೆ, ತಾವು ಸಾರ್ವಜನಿಕರಲ್ಲಿ ಹೋದರೆ ಪಬ್ಲಿಕ್ಕೇ ಹೇಳ್ತಾರೆ ನಿಮಗೆ. ಆದರೆ DK ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ, ರೌಡಿಸಮ್ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಅವ್ರು ಮಾತಾಡಿದ ಮಾತುಗಳೇನು, ಅಮೆರಿಕದಿಂದ ಸೆಕ್ಯೂರಿಟಿ ತೊಗೊಂಡು ಬರಲಿ, ಚೈನಾದಿಂದ ಸೆಕ್ಯೂರಿಟಿ ತೊಗೊಂಡು ಬಂದರೆ ಕಾನೂನು ಪ್ರಕಾರ ಒಬ್ಬ ಉಪಮುಖ್ಯಮಂತ್ರಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು, ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು ಈ ಮಾತನ್ನು ಅವರು ಮಾತಾಡ್ತಾರೆ ಅಂತಂದರೆ ಅರ್ಥ ಏನಿದೆ? ಜೊತೆಗೆ ಮತ್ತೆ ಬಳ್ಳಾರಿಗೆ ಬಂದು ಜನಾರ್ದನ್ ರೆಡ್ಡಿಗೆ ಆ್ಯಕ್ಷನ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಬಿದ್ದಿದ್ದೇನಾ, ಇಲ್ಲಿ ಬಿದ್ದಿದ್ದೇನಾ, ಎಲ್ಲಿ ಬಿದ್ದಿದೆ ಅಂದರೆ ಅದರ ಅರ್ಥ ಏನು? ಇಲ್ಲಿ ಬಿದ್ದರೆ ಮನುಷ್ಯ ಪ್ರಾಣ ಕಳ್ಕೊಳ್ಳೋದಿಲ್ಲಮ್ಮ. ಅಂದರೆ ಈ ರಾಜ್ಯದ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಆಗೋ ಒಬ್ಬ ವ್ಯಕ್ತಿನೇ ಈ ರೀತಿ ಒಬ್ಬ ಕ್ರಿಮಿನಲ್ ಶಾಸಕನ ಬೆನ್ನಿಂದಿಗೆ ನಿಂತು ಮಾತಾಡಿದರೆ ಪೊಲೀಸರಿನ ಇನ್ವೆಸ್ಟಿಗೇಷನ್ ಹೇಗೆ ಮಾಡ್ತಾರೆ? ಹಾಗಾಗಿ ಪ್ರಾಣ ತಕ್ಕೊಳ್ಳುವಂಥ ಒಂದು ವಿಷಯದಲ್ಲಿ ನಾರಾ ಭರತ್ ರೆಡ್ಡಿ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಇವತ್ತು DK ಶಿವಕುಮಾರ್ ಅವರು ಕೂಡ ಅದನ್ನೇ ಬಯಸಿದ್ರ. ಇಲ್ಲಿ ತಗಲಿದೆ ಅನ್ನುವಂಥದ್ದು ಈ ರಾಜ್ಯವನ್ನು ಆಳುವಂಥ ಒಬ್ಬ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ. ಸೊ ಇಡೀ ಕಾಂಗ್ರೆಸ್ ಪಕ್ಷದ ಹುನ್ನಾರ ನನ್ನ ಮೇಲೆ ಮೊದಲ BJP ಸರ್ಕಾರ ಬಂದಾಗಲಿಂದ ಕೂಡ ಅವರು ಒಂದಲ್ಲ ಒಂದು ಕಾರಣಗಳಿಗೆ ನನಗೆ ಈ ರೀತಿ ಹಿಂಸೆಯನ್ನು ಕೊಟ್ಟು ಕೊನೆಗೆ ಇವನ್ನ ಏನು ಮಾಡಿದ್ರು ಕೂಡ ಆಗ್ತಾ ಇಲ್ಲ, ಇನ್ನು ಪ್ರಾಣನೇ ತೆಗಿಬೇಕನ್ನುವಂಥ ಒಂದು ಉದ್ದೇಶದಲ್ಲೇ ಬ್ಯಾನರ್ ಅನ್ನೋದು ಒಂದು ನೆಪ.